श्रीगुरुभ्यो नमः। हरि ओं। ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवमुपास्महे। ओं नमो भगवते वासुदेवाय। ओं नमो नारायणाय। ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರಾಡಿ. ನಾನು ನಿಮ್ಮ ಪಂಡಿತ್ ದಿನೇಶ್ ಗುರುಜಿ. ಜ್ಯೋತಿಷ್ಯ ಕಲಿಯಿರಿ, ಕೇವಲ 15 ದಿವಸದಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಮೇ 15ನೇ ತಾರೀಕು ಇರ್ತಕ್ಕಂಥದ್ದು. ಹಾಗೆ ಇದೇ ತಿಂಗಳು ಏಪ್ರಿಲ್ 27ಕ್ಕೆ ನಮ್ಮ ವಾಸ್ತುಶಾಸ್ತ್ರ 5 ದಿವಸಗಳ ವಾಸ್ತುಶಾಸ್ತ್ರ ಕಲಿತಕ್ಕಂಥದ್ದು. ಅನೇಕರು ಒಂದು ವಿಚಾರನ ಕೇಳ್ತಾರೆ, ಜ್ಯೋತಿಷ್ಯನ ನಂಬೋದಾ ಅಂತ. ನಾನು ಹೇಳೋದೊಂದು ಮಾತು, ನಂಬಿಕೆ ಅಂತಕ್ಕಂಥದ್ದು ಯಾವುದಕ್ಕೆ ಅಪ್ಲೈ ಮಾಡ್ತೀವಿ, ಅಪನಂಬಿಕೆ ಅಂತ ಯಾವುದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದಕ್ಕೆ ಒಂದು ಮೂಲ ವಿಚಾರ ಕೊಡ್ತೀನಿ. ನಮಗೆ ಒಂದು ಕಾಯಿಲೆ ಬರುತ್ತೆ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹತ್ರ ಹೋದಾಗ, ಸರ್ ನೀವು ಕೊಡೋ ಟ್ಯಾಬ್ಲೆಟ್ ನಂಬೋದಾ ಅಂತ ಪ್ರಶ್ನೆ ಕೇಳಿದಾಗ ಅವನೇನು ಹೇಳ್ತಾನೆ, ನಾನು ಓದಿರ್ತಕ್ಕಂಥ ಒಂದು ವಿಚಾರ, ಅದಕ್ಕೆ ಪರಿಹಾರ ಬರ್ತಕ್ಕಂಥದ್ದನ್ನ ನಾನು ಅನೇಕ ವರ್ಷಗಳಿಂದ ಆ ವಿದ್ಯೆನ ಓದಿ ಅನುಭವ ತಗೊಂಡು ನಿನ್ಗೆ ಹೇಳ್ತಾ ಇದ್ದೀನಿ, ಇಂಥ ಕಾಯಿಲೆ ಬಂದಿದೆ ಅಂದ್ರೆ ಈ ಟ್ಯಾಬ್ಲೆಟ್ ನಿನ್ಗೆ ಹಾಕೋ ವರ್ಕ್ ಆಗುತ್ತೆ. ಅದಕ್ಕೆ ತಾನೇ ನಮ್ಗೆ ಏನಾದ್ರು ಕಾಯಿಲೆ ಬಂದಾಗ ನಾವೇನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಯಾರು? ಅನುಭವ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಸಾಮಾನ್ಯವಾಗಿ ಯಾರನ್ನೇ ಹೋಗಿ ಕೇಳಿ ಜ್ಯೋತಿಷ್ಯ ನಂಬ್ತೀರೇನ್ರಿ ಅಂತಂದಾಗ ಜ್ಯೋತಿಷ್ಯನ ನಂಬಲ್ಲ. ಹಾಗಿದ್ರೆ ನಂದೊಂದು ಪ್ರಶ್ನೆ ಇದೆ. ಈ ಕ್ವಶನ್ ಏನು ಅಂತಂದ್ರೆ, ನೀವು ಜ್ಯೋತಿಷ್ಯ ನಂಬಲ್ಲ ಅಂತ ನೀವು ಹೇಳ್ತೀರಲ್ವಾ, ಹಾಗಿದ್ರೆ ಜ್ಯೋತಿಷ್ಯ ಕಲ್ತಿದ್ದೀರಾ? ಫಸ್ಟ್ ಪಾಯಿಂಟ್. ಜ್ಯೋತಿಷ್ಯ ಕಲ್ತಿದ್ರೆ ಮಾತ್ರನೇ ನಾನು ನಂಬಲ್ಲ ಅಂತ ಹೇಳ್ತಕ್ಕಂಥದ್ದು. ಈ ನಂಬಿಕೆ ಹೋಗಿರ್ತಕ್ಕಂಥ ವಿಚಾರ ಎಲ್ಲಿ ಬಂದಿದೆ ಅಂದ್ರೆ, ಸಾಧಾರಣವಾಗಿ ನಾವು ಅನೇಕ ಜ್ಯೋತಿಷ್ಯತ್ರ ಹೋಗಿ ಹಲವಾರು ವಿಚಾರಗಳನ್ನ, ಪರಿಹಾರಗಳನ್ನ ಕೇಳ್ತೀವಿ. ಅವ್ರು ಹೇಳಿರ್ತಕ್ಕಂಥದ್ದು ನಮಗೆ ಸಮಂಜಸ ಆಗದೇ ಇದ್ದಾಗ, ಅಥವಾ ಅವ್ರು ಹೇಳಿರ್ತಕ್ಕಂಥ ಸಮಯಕ್ಕೆ ಏನೂ ಇಲ್ಲದೆ ಇರ್ತಕ್ಕಂಥದ್ದು, ಹಾಗೆ ಅವ್ರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ತಂದು ಕೊಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ನಮಗೆ ವೈಯಕ್ತಿಕವಾಗಿ ಜ್ಯೋತಿಷ್ಯದ ಮೇಲೆ ಅಪನಂಬಿಕೆ ಬರ್ತಕ್ಕಂಥದ್ದು ಸಹಜ. ಸೊ ಈ ನಿಟ್ಟಿನಲ್ಲಿ ಏನ್ ಮಾಡಬೇಕು? ಸೊ ಜ್ಯೋತಿಷ್ಯನ ನಾವು ನಂಬೋದಿಲ್ಲ ಅಂತಕ್ಕಂಥವ್ರು, ಅಥವಾ ಜ್ಯೋತಿಷ್ಯ ಅವೆಲ್ಲ ಕೈಲಾಗದೇ ಇರೋರು ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಎಲ್ಲವೂ ಬಂದಿರತಕ್ಕಂಥದ್ದು ಮೂಢನಂಬಿಕೆಯಿಂದ. ಮೂಢನಂಬಿಕೆ. ಜ್ಯೋತಿಷ್ಯ ವೈಜ್ಞಾನಿಕ ನೆಲೆಗಟ್ಟಲ್ಲಿ ನಿಂತಿದೆ. ಜ್ಯೋತಿಷ್ಯ ನಿಂತಿರೋದೇ ವೈಜ್ಞಾನಿಕ ನೆಲೆಗಟ್ಟು. ಜ್ಯೋತಿಷ್ಯ ಪ್ರಪಂಚದಾದ್ಯಂತ, ದೇಶ ಬಿಡಿ ಪ್ರಪಂಚದಾದ್ಯಂತ ಎಲ್ಲಿ ನಾಗರಿಕತೆ ಮತ್ತೆ ಮನುಷ್ಯರಿದಾರೋ ಅಲ್ಲಿ ಬರ್ತಕ್ಕಂಥ ದಿನಪತ್ರಿಕೆ, ನ್ಯೂಸ್ ಪೇಪರ್ ಅಂತ ಏನ್ ಕರಿತೀವಿ, ಅದು ಇಂಗ್ಲಿಷ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಫ್ರೆಂಚ್ ಆಗಿರ್ಬೋದು, ಬೇರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಇದ್ರೂ ಕೂಡ ಅಲ್ಲಿ ಪ್ರತಿಯೊಂದು ಲ್ಯಾಂಡ್ ಅಲ್ಲೂ ಜ್ಯೋತಿಷ್ಯವನ್ನ ಅರಿತಕ್ಕಂಥ ಒಂದು ದಿನ ಭವಿಷ್ಯ ಇದ್ದೇ ಇರ್ತಕ್ಕಂಥದ್ದು ನಾವು ಕಂಡು ಬರುತ್ತೆ. ಹಾಗಿದ್ರೆ ಪ್ರತಿಯೊಬ್ಬರು ನ್ಯೂಸ್ ಪೇಪರ್ ಹಾಕೋರು ನಮಗೆ ಜ್ಯೋತಿಷ್ಯ ನಂಬಲ್ಲ ಅನ್ನೋರು ಯಾಕೆ ಹಾಕ್ತಾ ಇದ್ದಾರೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎಲ್ಲಾದ್ರೂ ನೀವು ಜ್ಯೋತಿಷ್ಯ ಕಲ್ತಿದ್ದೀರಾ? ಮೊದಲು ಕಲಿದಲ್ಲೇ ನಾನು ನಂಬೋದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಕಂಪ್ಲೀಟ್ ಆಗಿ ನಿಷಿದ್ಧ. ಅನುಭವ ತಗೊಂಡು ಜ್ಯೋತಿಷ್ಯ ಸುಳ್ಳು ಅಂತ ಹೇಳಿ ಕಲ್ತಾದ್ಮೇಲೆ ಹೇಳ್ಬೇಕು. ಇಲ್ಲಾಂದ್ರೆ ನಾವು ಯಾವುದೇ ಒಂದು ವಿದ್ಯೆ ನಾವು ಕಲ್ತಿದ್ದೇ ಹೋದ್ರೂ ಕೂಡ ಅದು ಸುಳ್ಳು ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ವಿಚಾರ ತಗೋಣ, ಮೆಡಿಕಲ್ ಫೀಲ್ಡೇ ತಗೋಣ. ಎಲ್ಲಾ ಕಾಯಿಲೆಗೂ ಕೂಡ ಕ್ಯೂರ್ ಇದೆಯಾ? ಫಸ್ಟ್ ಪಾಯಿಂಟ್. ಎಲ್ಲಾ ಕಾಯಿಲೆಗೂ ಕ್ಯೂರ್ ಇದೆಯಾ? ಸರ್ ಕೆಲವುದಕ್ಕೆ ಕ್ಯೂರ್ ಆಗ್ತಕ್ಕಂಥದ್ದಕ್ಕೂ ಕೆಲವೊಂದ್ಸತಿ ಫೇಲ್ ಆಗುತ್ತೆ. ಈ ಕಾಯಿಲೆ ಗುಣ ಆಗುತ್ತೆ, ಯಾವುದೋ ಒಂದು ಕಾಯಿಲೆ ಹೆಸರು ಬೇಡ, ಈ ಕಾಯಿಲೆ ಇದು ಟ್ಯಾಬ್ಲೆಟ್ ತಗೊಂಡು ಹೋಗುತ್ತೆ ಅಂತ ಒಂದು ಕೇಸಸ್ ಅಲ್ಲೂ ಫೇಲ್ಯೂರ್ ಆಗ್ತಕ್ಕಂಥದ್ದು ಇಲ್ವಾ? ಅದನ್ನು ಮೊದಲನೇ ಪ್ರಶ್ನೆ. ಎರಡನೇದು, ಕೆಲವೊಮ್ಮೆ ಇದು ಬಹಳ ಕಷ್ಟ, ಇದು ಈ ರೀತಿ ಮಾಡಿದ್ರೇನೆ ಇದು ವಾಸಿ ಆಗ್ತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥ ಕೆಲವು
ವೈದ್ಯಕೀಯ ಕ್ಷೇತ್ರದಲ್ಲಿ ಅದೇನೂ ಮಾಡದಲೆ ಹಾಗೇ ಗುಣವಾಗಿರ್ತಕ್ಕಂಥ ಕೇಸ್ ಇಲ್ವಾ? ಖಂಡಿತ ಇದೆ. ಆ ರೀತಿ ನಾವು ನೋಡ್ಬೇಕಾದ್ರೆ ಮೊಟ್ಟ ಮೊದಲಾಗಿ ನಾವು ತಿಳ್ಕೊಬೇಕಾಗಿರೋದು, ಯಾವುದೇ ಕ್ಷೇತ್ರ ಆದರೂ ಕೂಡ ನಮ್ಮ ಕರ್ಮದ ಮೇಲೆ ನಿಂತಿದೆ. ನಮ್ಮ ಜೀವನ ಕರ್ಮದ ಆಧಾರದ ಮೇಲೆ ನಿಂತಿದೆ. ಹುಟ್ಟಿರ್ತಕ್ಕಂಥ ಸಮಯ, ದಿನಾಂಕ, ಸ್ಥಳದ ಮೇಲೆ ಹಿಂದಿನ ಜನ್ಮದ ಪ್ರಾರಬ್ಧ ಈ ಜನ್ಮಕ್ಕೆ ಅದು ಕರ್ಮವಾಗಿ ನಮಗೆ ಕಳ್ಕೊಳ್ಬೇಕಾಗುತ್ತೆ. ಅದನ್ನ ಆಗಮಿ ಕರ್ಮ ಅಂತ ಕರಿತೀವಿ, ಅಥವಾ ಕ್ರಿಯಮಾನ ಕರ್ಮ ಅಂತ ಕರಿತೀವಿ. ಇದನ್ನ ಹುಟ್ಟಾದ್ಮೇಲೆ ಬರ್ತಕ್ಕಂಥದ್ದು. ಒಂದು ಸತಿ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಅವನ ಕುಂಡಲಿ ಫಿಕ್ಸ್ ಆಗ್ಬಿಡುತ್ತೆ. ಆ ಫಿಕ್ಸ್ ಆದಾಗ ಲಗ್ನವೇ ಪ್ರಮುಖವಾಗಿರ್ತಕ್ಕಂಥದ್ದು. ಮುಂದಿನ ಸಂಚಿಕೆಯಲ್ಲಿ ರಾಶಿ ಇಂಪಾರ್ಟೆಂಟಾ, ಲಗ್ನ ಇಂಪಾರ್ಟೆಂಟಾ ಅಂತ ಹೇಳ್ತೀವಿ. ಹಾಗೆ ಸ್ವಲ್ಪ ವಾಸ್ತು ಕಡೆ ಹೋಗೋಣ. ಯಾಕಂದ್ರೆ ನಮಗೆ ಏಪ್ರಿಲ್ 27ನೇ ತಾರೀಕು ನಮಗೆ ವಾಸ್ತು ಇರ್ತಕ್ಕಂಥದ್ದು. ವಾಸ್ತು ವಿಚಾರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹೇಳಬೇಕು ಅಂತಂದ್ರೆ, ನಾವು ಸೈಟ್ ಅನ್ನ ನಾವು ತಗೊಳ್ಬೇಕಾದ್ರೆ, ಸರ್ ಈಗ ಒಂದು 10 ಮನೆ ಕಟ್ತಾರೆ, 10 ಮನೆ ಕೂಡ ವಾಸ್ತು ರೀತಿ ಕಟ್ತೀವಿ, ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಕರ್ಮಫಲ ಇರುತ್ತಾ, ಒಂದೇ ರೀತಿಯಾದ ಕರ್ಮಫಲ ಇರುತ್ತಾ? ಅದನ್ನು ನೋಡಿದಾಗ ಖಂಡಿತ ಇಲ್ಲ. ವಾಸ್ತುವಿನಿಂದ ಉಂಟಾಗ್ತಕ್ಕಂಥ ಫಲಾಫಲಗಳು ಮಾತ್ರ ಎಫೆಕ್ಟ್ ಅಂತ ನಾವು ನೋಡ್ತೀವಿ ಹೊರತು ಇಂಡಿವಿಜುವಲ್ ಕರ್ಮ ನಾವು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. 10 ಮನೆಗಳು ಕಟ್ಟಿರ್ತೀವಿ, 10 ಮನೆಗಳು ಪೂರ್ವದಲ್ಲೇ ಕಟ್ಟಿರ್ತೀವಿ. ಯಾರ ಮನೆಯಲ್ಲೂ ಸಾವಾಗಲ್ವಾ? ಯಾಕಂದ್ರೆ ವಾಸ್ತು ಪ್ರಕಾರ ಕಟ್ಟಿದೀವಿ ಅಂದ್ರೆ ಸಾವಾಗಲ್ವಾ? ಖಂಡಿತ ಆಗುತ್ತೆ. ಕೆಲಸ ಕಳ್ಕೊಳ್ಳಲ್ವಾ? ಖಂಡಿತ ಕಳ್ಕೊಳ್ತಾರೆ. ಆದ್ರೆ ಈ ವಾಸ್ತು ರೀತಿ ಕಟ್ಟಿದಾಗ ವಾಸ್ತುವಿಂದ ಯಾವ ದೋಷನೂ ಉಂಟಾಗದೆ ಅವರ ಜಾತಕದ ಮೇಲೆ ಹೆಚ್ಚಿನ ಪರಿಣಾಮ ಬಿದ್ದು ಜಾತಕಕ್ಕೆ ಸ್ವಲ್ಪ ವಾಸ್ತು ಸಪೋರ್ಟ್ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದೇ ವಾಸ್ತುಶಾಸ್ತ್ರ. ಅಂದ್ರೆ 80% ಜ್ಯೋತಿಷ್ಯನ ತಗೊಂಡ್ರೆ ಇನ್ನು 20% ನಮ್ಗಿರ್ತಕ್ಕಂಥ ಸ್ಥಾನ. ಯಾಕಂದ್ರೆ ನಾವು ಏನೇ ದುಡಿಲಿ, ಏನೇ ಮಾಡ್ಲಿ, ನಾವೇನ್ ಮಾಡ್ತೀವಿ, ಮನೆಗೆ ತಗೊಂಡೋಗಿ ಇಡಬೇಕು. ಇವತ್ತು ಬೆಳಿಗ್ಗೆ ಎಲ್ಲ ಹೊರಟ್ರಿ ಕೆಲ್ಸಕ್ಕೆ, ಸಂಜೆ 7 ಗಂಟೆಗೆ ಬಂದ್ರಿ, ಬಂದು ಏನ್ ಮಾಡಿದ್ರಿ? ಅಲ್ಲಿ ಏನೇ ದುಡಿದಿದ್ರು ತಗೊಂಡೋಗಿ ಮನೆಗೆ ಇಟ್ರಿ. ಒಂದು ಟಿವಿ ತಗೊಂಡ್ರಾ, ಯಾಕೋ ಎದುರು ಮನೆಗೆ ಹೋಗಿ ಕೊಟ್ರಾ? ಇಲ್ಲ, ತಗೊಂಡ್ ಬಂದು ನಮ್ಮ ಮನೆಗೆ ಇಟ್ರಿ. ಫ್ರಿಜ್ ತಗೊಂಡ್ವಿ ಸರ್, ಬೇಸಿಗೆಗಾಲ ಬಂದಿದೆ, ತಣ್ಣಗಿರೋ ನೀರು ಕುಡಿಬೇಕು, ಎದುರುಗಡೆ ಮೇಲೆ ಫ್ರಿಜ್ಗೆ ಇಲ್ಲ, ತಗೊಂಡೋಗಿ ಅವ್ರು ಕೊಟ್ರ, ನಿಮಗ್ ತಗೊಂಡ್ಬಂದಿಟ್ರ, ನಿಮಗ್ ಬಂದು ತಗೊಂಡ್ಬಂದಿಟ್ರ. ಒಂದು ಸೋಫಾ ಒಳ್ಳೆ ಕಲರ್ಫುಲ್ ಮೆತ್ತಗಾಗಿರ್ತಕ್ಕಂಥದ್ದು, ಕುತ್ಕೊಂಡ್ರೆ ಮೆತ್ತಗಿರ್ಬೇಕು ಅಂತದ್ದು ತಗೊಂಡ್ಬಂದು ಯಾರಿಗೆ? ನಮಗೆ, ವೈಯಕ್ತಿಕವಾಗಿ ನಮಗೆ. ಸೊ ಎಲ್ಲವೂ ಕೂಡ ನಾವು ಕೇಂದ್ರೀಕರಿಸ್ತಕ್ಕಂಥದ್ದು ವಾಸ್ತುಶಾಸ್ತ್ರ ಪ್ರಕಾರ ಮನೆಯಲ್ಲೇ. ಹಾಗಿದ್ರೆ ವಾಸ್ತು ಬಾಡಿಗೆ ಮನೆಗ ಸ್ವಂತ ಮನೆಗ ಸರ್? ಸ್ವಂತ ಮನೆಗಲ್ವಾ ಸರ್ ಇದು? ನೋ, ರಾಂಗ್. ನೀವೊಂದು ಬಾಡಿಗೆ ಮನೇಲಿ ಇದ್ರೂ ಕೂಡ ನೀವು ಅಲ್ಲಿ ಆ ಬಾಡಿಗೆ ಮನೆಯಲ್ಲೂ ಕೂಡ ದುಡ್ಡು ಕೊಡ್ತಾ ಇರ್ತೀರಾ, ಅಲ್ಲಿ ವಾಸ ಮಾಡಕ್ಕೆ ದುಡ್ಡು ಕೊಡ್ತಾ ಇರ್ತೀರಾ, ಬಾಳ್ವೆ ಮಾಡ್ತಾ ಇಲ್ವಾ? ಸರ್ ಬರೀ ವಾಸ್ತು ಬರೀ ಸ್ವಂತ ಮನೆಗೆ ಅಪ್ಲೈ ಆಗುತ್ತೆ, ಬಾಡಿಗೆ ಮನೆಯವ್ರಿಗೆ ಅಪ್ಲೈ ಆಗಲ್ಲ ಅಂತಂದ್ರೆ ಅದು 100% ಸುಳ್ಳು ಅಂತ ಹೇಳ್ತೀವಿ. ಯಾಕಂದ್ರೆ ಬಾಡಿಗೆ ಮನೆಯಲ್ಲಿರೋರಿಗೆ ಏನು ಆಸಕ್ತಿ ಇಲ್ವಾ ಜೀವನದಲ್ಲಿ ಬೆಳಿಬೇಕು ಅಂತ? ದುಡ್ಡು ಮಾಡಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಗಂಡ ಒಳ್ಳೆ ಕಂಪ್ನಿಲಿ ಕೆಲಸ ಮಾಡಿ ಪ್ರಮೋಷನ್ ತಗೊಂಡು ಹೆಚ್ಚಿನ ಸಂಪಾದನೆ ಮಾಡಬೇಕು, ಆರೋಗ್ಯದಿಂದ ಇರಬೇಕು ಅಂತ ಏನು ಬಾಡಿಗೆ ಮನೇಲಿ ಇಲ್ಲದೆ ಇರೋರಿಗೆ ಏನು ಅದು ಅನ್ಸಲ್ವಾ? ಬರೀ ಸ್ವಂತ ಮನೇಲಿರೋರಿಗೆ ಮಾತ್ರನಾ? ಇದು ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥ ವೀಕ್ಷಕರು ಸ್ವಲ್ಪ ಈ ವಿಚಾರದಲ್ಲಿ ಆಲೋಚನೆ ಮಾಡಬೇಕು. ನಾವು ಬಾಡಿಗೆ ಮನೇಲಿದ್ರೂ ಕೂಡ ಬಾಡಿಗೆ ಮನೆಯಲ್ಲೂ ಇರೋ ಒಂದು ಪ್ರಾಕಾರದಲ್ಲೂ ಸ್ವಲ್ಪ ಸರಿಪಡಿಸ್ಕೊಳ್ತಕ್ಕಂಥ ವಿಚಾರವನ್ನು ಕೂಡ ವಾಸ್ತುವಲ್ಲಿ ನಾವು ಹೇಳ್ಕೊಳ್ತೀವಿ. ಕೊನೆಯದಾಗಿ ಫ್ಲಾಟ್, ಅಪಾರ್ಟ್ಮೆಂಟ್. ಸರ್ ಅಪಾರ್ಟ್ಮೆಂಟ್ ಭೂಮಿ ಮೇಲಿದೆ ಸರ್, ಲೆಕ್ಕ ಬರಲ್ಲ. ಖಂಡಿತ ಲೆಕ್ಕ ಬರುತ್ತೆ. ಭೂಮಿ ಮೇಲಿದೆ ಅಂದ್ರೆ ನಾವೇನು ಆಕಾಶದಲ್ಲಿಲ್ವಾ? ಪಿಲ್ಲರ್ಸ್ ಇಲ್ವಾ? ಗ್ರೌಂಡ್ ಅಲ್ಲಿ ಆಗಿರುತ್ತದೆ. ಪಿಲ್ಲರ್ಸ್ ಅನ್ನೋದು ಗ್ರೌಂಡ್ ಅಲ್ಲಿ ಕೂತಿರುತ್ತೆ. ಆ ಕೂತಿರ್ತಕ್ಕಂಥ ವಿಚಾರದಲ್ಲಿ ನಾವು ಕಂಪ್ಲೀಟ್ ಆಗಿ ನಾವು ನೋಡಿದಾಗ ಅಲ್ಲೂ ಕೂಡ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಇದು ಕಂಪ್ಲೀಟ್ ಆಗಿ ನಾವು ನೋಡಿ, ಪ್ಲಸ್ ಅಡಿಷನಲ್ 4 ಝೋನ್ಸ್ ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು ಮತ್ತೆ ನಾರ್ತ್ ವೆಸ್ಟ್ ನೋಡಿ, ಅದರೊಳಗಡೆ 16 ಝೋನ್, ಅದರೊಳಗಡೆ 32 ಝೋನ್ ನೋಡಿದಾಗ ನಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಅಪಾರ್ಟ್ಮೆಂಟ್ ಇಲ್ಲಿರೋರ್ಗೇನು ಸಮಸ್ಯೆ ಇಲ್ವಾ? ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೇನು ಯಾವುದೋ ಒಂದು ಕಾಯಿಲೆ ಇಲ್ವಾ? ಅಥವಾ ಅಪಾರ್ಟ್ಮೆಂಟ್ ಇರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದ್ದಾರ? ಇಲ್ಲ, ಅವ್ರಿಗೂ ಕೂಡ ವಾಸ್ತು ಅಪ್ಲೈ ಆಗುತ್ತೆ. ಇದೇ ವಾಸ್ತು ಇಲ್ಲಿ ನಾವು ಇದೊಂದು ಇನ್ಸ್ಟ್ರೂಮೆಂಟ್ನ ನಾವು ಕೊಡ್ತಾ ಇದ್ದೀವಿ. ಹಾಗೆ ಇದ್ರ ಜೊತೆಗೆ ಒಂದು ಲೇಸರ್ ಇರ್ತಕ್ಕಂಥ ಒಂದು
ಇದು ಕೊಡ್ತಾ ಇದೀವಿ, ಒಂದು ಪೆನ್ ಕೊಡ್ತಾ ಇದೀವಿ, ಅದ್ರ ಜೊತೆಗೆ ಒಂದು ಪುಸ್ತಕ ಪ್ರಮಾಣ ಪತ್ರ. ಹಾಗೆ ಇವತ್ತು ವಿಶೇಷವಾಗಿ ನಾವು ವಾಸ್ತು ಪ್ರಕಾರ ಒಂದು ಸಲಹೆ ಕೊಡಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಒಂದು ಸೌತ್ ವೆಸ್ಟ್ ನ ಕುಬೇರ ಮೂಲೆ ಅಂತ ಕರೀತಾರೆ. ಅದು ಅಲ್ಲ. ವಾಸ್ತು ಪ್ರಕಾರ ನಿಮ್ಗೊಂದು ರೆಮಿಡಿ ಹೇಳಬೇಕು ಅಂತಂದ್ರೆ, ಅದು ನೈಋತ್ಯ ಮೂಲೆ, ರಾಕ್ಷಸ ಇರತಕ್ಕಂಥ ಮೂಲೆ. ಅದು ಯಾವುದೇ ಕಾರಣಕ್ಕೂ ಅದು ಕುಬೇರ ಮೂಲೆ ಅಲ್ಲ. ನಿಮ್ಮ ಮನೆಯ ಉತ್ತರದ ದಿಕ್ಕು, ಉತ್ತರದ ಮಧ್ಯಭಾಗ, ಅಂದ್ರೆ ಉತ್ತರ ಅಂತಂದ್ರೆ ಫುಲ್ ಲೈನ್ ಬರುತ್ತೆ. ಈ ಕಡೆ ನಾರ್ತ್ ಈಸ್ಟ್ ಬರುತ್ತೆ, ಈ ಕಡೆ ನಾರ್ತ್ ವೆಸ್ಟ್ ಬರುತ್ತೆ. ಅಂದ್ರೆ ಈ ಕಡೆ ಈಶಾನ್ಯ ಬರುತ್ತೆ, ಈ ಕಡೆ ವಾಯುವ್ಯ ಬರುತ್ತೆ. ಅದರ ಮಧ್ಯಭಾಗ ಕುಬೇರನ ಸ್ಥಾನ. ಆ ಕುಬೇರನ ಸ್ಥಾನದಲ್ಲಿ ಯಾವುದೇ ಒಂದು ಪದಾರ್ಥವನ್ನ ಇಡಬಾರದು, ಯಾವ ಐಟಮ್ ಇರಬಾರ್ದು. ಅದು ಸ್ವಲ್ಪ ಖಾಲಿ ಇರಬೇಕು. ಮುಂದಿನ ಸಂಚಿಕೆಯಲ್ಲಿ ಇದ್ರೆ ಏನ್ ಇಡಬೇಕು ಅಂತ ಹೇಳ್ತೀನಿ. ಇವತ್ತಿನ ಪರಿಹಾರ ಏನೂ ಇರಬಾರ್ದಲ್ಲಿ, ಓಪನ್ ಇರಬೇಕು. ಅದು ಆಚೆ ಕಡೆನೂ ಅಷ್ಟೇ. ನಮ್ಮ ಮುಂದಗಡೆಯಲ್ಲಿ ಸ್ವಲ್ಪ ಕಾಂಪೌಂಡ್ ಇದೆ ಸರ್, ಅಲ್ಲೇನೋ ಬಕೆಟ್ ಇಟ್ಬಿಟ್ಟಿದೀವಿ, ಅಲ್ಲೇನೋ ಹೂವಿನ ಕುಂಡ ಇಟ್ಬಿಟ್ಟಿದೀವಿ, ಆ ಲೈನಲ್ಲಿ ಅದನ್ನು ತೆಗಿಬೇಕು. ನಾರ್ತ್, ಎಕ್ಸಾಕ್ಟ್ ಮಿಡಲ್ ನಾರ್ತ್. ನೀವು ಯಾವುದೇ ಕ್ಲಟರು, ಒಂದು ಕಸದ ಬುಟ್ಟಿ ಏನೇ ಇರಲಿ ಅದನ್ನೆಲ್ಲ ತೆಗೀರಿ. ನಿಮಗೆ ವಿತಿನ್ 10 to 11 ಡೇಸು ನಿಮಗೆ ಸಾಕಷ್ಟು ಹಣದ ವಿಚಾರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರ, ನಿಮಗೆ ಒಳ್ಳೆಯ ಇನ್ಫಾರ್ಮೇಶನ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಾರ್ತಲ್ಲಿ ಯಾವುದೇ ಕ್ಲಟರ್ ಇರಬಾರ್ದು, ಭಾರ ಇರಬಾರ್ದು. ಅದರ ಜೊತೆಗೆ ಯಾವುದೇ ಒಂದು ವಸ್ತು ಅಲ್ಲಿ ಇರಬಾರ್ದು. ಫುಲ್ ಕ್ಲಟರ್ ಫ್ರೀ ಇನ್ ನಾರ್ತ್ ಅಲ್ಲಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನನ್ನ ಹೆಸರು ಸರಸ್ವತಿ. ನಮ್ಮದು 94 ಬ್ಯಾಚು. ನಕ್ಷತ್ರ ನಾಡಿ ಕಲಿಯೋಕ್ಕೆ ಮುಂಚೆ ತುಂಬ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ, ಬಟ್ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ನಕ್ಷತ್ರ ನಾಡಿ ಸೇರಿದಾಗಿಂದ ನನಗೆ ಪ್ರೆಡಿಕ್ಷನ್ ಮಾಡೋಕ್ಕೆ ಈಸಿ ಆಗ್ತಿದೆ, ಚೆನ್ನಾಗಿ ಅರ್ಥ ಆಗ್ತಿದೆ. ನಕ್ಷತ್ರ ನಾಡಿ ಕಲಿತಾಗಿಂದ ನನ್ನ ಲೈಫ್ ಒಂಥರ ಪಾಸಿಟಿವ್ ಆಗಿ ಇದಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಸೇರಿ ಕಲಿ. ಪಂಡಿತ್ ದಿನೇಶ್ ಗುರೂಜಿಯವರ ಜ್ಯೋತಿಷ ಕ್ಷೇತ್ರದಲ್ಲಿ 25 ವರ್ಷ ಪೂರೈಸಿದ ಹೆಗ್ಗಳಿಕೆಯ ಜೊತೆಗೆ 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ ಶಾಸ್ತ್ರವನ್ನು ಕಲಿಸಿದ ಕೀರ್ತಿಯು ಪಂಡಿತ್ ದಿನೇಶ್ ಗುರೂಜಿಯವರಿಗೆ ಸಲ್ಲುತ್ತದೆ. ಜ್ಯೋತಿಷ ಕ್ಷೇತ್ರದಲ್ಲಿ ನಕ್ಷತ್ರ ನಾಡಿ ಎಂಬ ಅಡ್ವಾನ್ಸ್ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕಂಡುಹಿಡಿದು ಅದನ್ನು ಕಳೆದ 2016ರಿಂದ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದಾರೆ. 20ಕ್ಕೂ ಹೆಚ್ಚಿನ ಹೈಯರ್ ಕ್ಲಾಸಸ್, ಜ್ಯೋತಿಷ್ಯದಲ್ಲಿ PhD ಅಧ್ಯಯನ, ಅಗ್ನಿಹೋತ್ರ, ಹಸ್ತ ಸಾಮುದ್ರಿಕ, ವಿಲ್ಲೇದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೃಗುನಂದನಾಡಿ, ಜ್ಯೋತಿಷ್ಯ ಸಮಾವೇಶದಂತಹ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಹಾದಿಯ 2019ರಲ್ಲಿ ಗೋಲ್ಡ್ ಟ್ರೀ ಆಸ್ಟ್ರೋ ಎಂಬ ತಮ್ಮದೇ ಸಂಸ್ಥೆಯ ಹೊಸ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿ ಜಾತಕ ವಿಶ್ಲೇಷಣೆಯನ್ನು ಅತಿ ಸುಲಭವಾಗಿಸಿದ್ದಾರೆ. ಆಧುನಿಕ ಯುವ ಜನತೆಯನ್ನು ಗಮನದಲ್ಲಿರಿಸಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ಹಾಗೆ ಆ್ಯಪ್ ಅನ್ನು ಸಿದ್ಧಗೊಳಿಸಿ ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳೀಕರಿಸಿದ್ದಾರೆ. ಜಾತಕ ವಿಶ್ಲೇಷಣೆಗಳಲ್ಲಿ ನೂತನ ಪದ್ಧತಿಗಳನ್ನು ಅಳವಡಿಸಿ ವೈಜ್ಞಾನಿಕ ವಿಶ್ಲೇಷಣೆಗೆ ಸಾಕ್ಷಿಯಾಗಿದ್ದಾರೆ. ಈ ನಕ್ಷತ್ರ ನಾಡಿ ತರಗತಿಗಳು ಮೇ 8ರಂದು ಶುರುವಾಗುತ್ತಿದೆ. ಮನೆಯಲ್ಲಿ ಕುಳಿತು ವಾಟ್ಸಪ್ ಹಾಗೂ ಝೂಮ್ ಆ್ಯಪ್ ಮುಖಾಂತರ ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಯಬಹುದು. ಈ ತರಗತಿಯ ಜೊತೆಗೆ 18 ತಿಂಗಳ ಉಚಿತ ಆ್ಯಪ್ ಬಳಕೆ ಮತ್ತು ISO ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಬನ್ನಿ, ಜೊತೆಗೂಡಿ ನಮ್ಮ ಹಿಂದೂ ಪರಂಪರೆಯ ವೈಜ್ಞಾನಿಕ ಜ್ಯೋತಿಷ್ಯವನ್ನು ಎಲ್ಲೆಡೆ ತಲುಪಿಸೋಣ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿಯ ಮಾಸ್ಟರ್ಸ್ ವಾಸ್ತು 6 ದಿನದ ತರಗತಿಗಳು 27 ಏಪ್ರಿಲ್ 2023ರಿಂದ ಶುರುವಾಗುತ್ತವೆ. ಈ ತರಗತಿಯಲ್ಲಿ ವಾಸ್ತುವಿಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಚರ್ಚಿಸಲಾಗುತ್ತದೆ. 5 ದಿನದ ಆನ್ಲೈನ್ ತರಗತಿ ಮತ್ತು 1 ದಿನದ ಆಫ್ಲೈನ್ ತರಗತಿಗಳು ಇರುತ್ತದೆ. ಈ ತರಗತಿಯಲ್ಲಿ ವಾಸ್ತು ದಿಕ್ಸೂಚಿಯ ಯಂತ್ರ, ವಾಸ್ತುವಿನ ಪುಸ್ತಕ, ISO ಪ್ರಮಾಣ ಪತ್ರ, ವಾಸ್ತುವಿನ ಸವಿಸ್ತಾರವಾದ ವಿಶ್ಲೇಷಣೆಯ ತರಗತಿಗಳನ್ನು ನಡೆಸಿಕೊಡಲಾಗುತ್ತದೆ. ಇಂದೇ ನೋಂದಾಯಿಸಿಕೊಳ್ಳಿ. ನಿಮ್ಮ ಮನೆಯ ನಿಖರವಾದ ವಾಸ್ತುವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.